ಅವಳ ಶಕ್ತಿ ಸಾಮರ್ಥ್ಯ ತಿಳಿಬೇಕು. ಮಣ್ಣಿನ ತಯಾರಿ ಎಂಬ ಸ್ಥಿತಿ ಹೊಡೆತದಲ್ಲಿ ಒಂದು ಕಡೆಯಲ್ಲಿ ರಾಜ್ಯವೆತ್ತಿನ ಸ್ವೀಕರಿಸಿದ ನಿಮ್ಮನ್ನು ಕಂಡರೆ ಹಳೆಯ ಕಾಲದ ಭೈರವನ ಹಾಗೆ ಸಾಮ್ರಾಕ್ಷರಾಗಿ ವಿಪರೀತ ಸ್ಥಿತಿಯಲ್ಲಿ ಅಪರಿಮಿತವಾದ ಸೇನೆಯನ್ನು ಸೇರಿ ರಥವೇರಿ ಹೊರಟೆಯಲ್ಲ ಲೋಕ ಸಂಚಾರಕ್ಕೆ ಹೋದಂತ ಚಂಡಮುಂಡರು ನನ್ನಲ್ಲಿ ಬಂದೊಂದು ಮಾತನ್ನು ಹೇಳಿದ್ರು. ಏನದು? ನಮ್ಮದೇ ಆದ ತಕ್ಕ ಜಂಬವನದಲ್ಲಿ ಚಿನ್ನಾಟ ವಿಜಯಲ್ಲಿ ತರುಣಿಯವರು ಓಡಾಡುತ್ತಾ ಇದ್ದಾನೆ ಎಂಬುದು. ಏನು ಮಾಡಿದ? ಪ್ರೀತ ವಿಜೇಂದ್ರನ ಮುಂದೆ ವರ್ಣಿಸುವುದಕ್ಕೆ ಮುಂದಾದ್ರು. ಸರಿ, ಹೋಗ ಇನ್ನೊಂದು ತೀರ್ಮಾನಕ್ಕೆ ಬಂದೆ. ಏನು ಪ್ರಭು? ಆಕೆಯನ್ನು ಮದುವೆ ಈ ಕಾಲಕ್ಕೆ ಮದುವೆ ಆಗುವ ಬಯಕೆ ಹುಟ್ಟಿದೆ. ನಿಜ. ಏನು ಮಾಡಿದೆ? ಸಂದರ್ಭದ ಮೂಲಕ ಕರೆತರುವುದಕ್ಕಾಗಿ ಸುಗ್ರೀವನನ್ನು ಕಳುಹಿಸಿಕೊಟ್ಟೆ. ಏನಾಯ್ತು? ಮಣಿದು ಸಂಗ್ರಾಮವನ್ನು ಬಯಸಿದ್ದ. ನಿನ್ನದೇ ಮನಸ್ಸಿಲ್ಲ ಅಂತ ಆಯ್ತಲ್ಲ, ಸುಮ್ಮನದೆಯಾ? ಇಲ್ಲ. ಮತ್ತೆ ಆಕೆಯನ್ನು ತರದರಣಿಯಲ್ಲಿ ತರುವುದಕ್ಕಾಗಿ ಧೂಮ್ರಾಕ್ಷನನ್ನು ಕಳುಹಿಸಿಕೊಟ್ಟೆ. ಕೇವಲ ಹೂಂಕಾರ ಮಾತ್ರ ತಿಂದ ಧೂಮ್ರಾಕ್ಷನ ಕರುಣ
ಹ, ಆಮೇಲೆ ಗಂಡುಗಳಿಗಾದಂತಹ ಚಂಡಮುಂಡರನ್ನು ಕಳುಹಿಸಿಕೊಟ್ಟೆ. ಪರಿಣಾಮ ಖಾಲಿಯಾಗಿ ಅವರ ಗಂಡ ಮಂಡವನ್ನ ಚಾಟಾಡಿದೆ. ಶಿವ ಹ, ಅತುಳ ವಿಕ್ರಮಿಗಳಾದ ಚಂಡಮುಂಡರು ಹ, ಅವರನ್ನು ಕಳ್ಕೊಂಡೇವೆ ಪ್ರಭು. ನಿಜ. ಈಗ ನಿನ್ನ ಕೋಪಕ್ಕೆ ಅರ್ಥವೇನು? ಆಕೆಯ ಶಕ್ತಿ ಸಾಮರ್ಥ್ಯ ಏನೆಂಬುದು ನೋಡುವುದಕ್ಕಾಗಿ ಹ. ಮನಿಲ ತಯಾರಿ. ಹ. ಹ, ಅರಕ್ಷಣ ಸೇರಿಸಿ ಹ, ಸಂಬಂಧದಲ್ಲಿ ನಿನ್ನ ತಂಗಿ ಕಳವದೇವಿಯ ಮಗ ನಿಜ. ನಿನಗೆ ಅಳಿಯ, ಹ, ರಾಜಕೀಯದಲ್ಲಿ ನಿನಗೆ ಆಪ್ತ ಸಚಿವ, ಹ, ಅಂತರಂಗದ ಅನಾವರಣ ಮಾಡಿ ಹಾ. ಮನಸ್ಸಿಗೆ ಏನು ಹೇಳುವುದಕ್ಕೆ ಅವಕಾಶ ಕೊಡಬೇಕು ಅಂತ ಕೇಳಿ ಧಾರಾಳವಾಗಿ. ದೇವದೇಶ ಕರಮಾಣವನ್ನು ಜಳಪಿಸಿ ಯುದ್ಧ ಸನ್ನದ್ಧನಾದಾಗ ನಿನ್ನ ಜೊತೆಯಲ್ಲಿ ಬರುವುದಕ್ಕೆ ನಮ್ಮೆಲ್ಲ ಅವರು ಕೂಡ ಸಿದ್ಧರಾಗಿದ್ದಾರೆ. ಅವರ ಕೈಯಲ್ಲಿ ಒಂದು ಆಯುಧವನ್ನು ಮಸೆಯುತ್ತಿದ್ದಾರೆ. ಆದರೆ ಕೆಲವರು ಮಾತ್ರ ಪ್ರಭು ಹಲವಾರು ಮಂದಿಗಳ ಮುಖವನ್ನು ಸ್ವಲ್ಪ ಅವಲೋಕಿಸಿ ಅವರ ಮುಖದಲ್ಲಿ ಒಂದು ರೀತಿಯಾದಂತಹ ಭೀತಿ, ಕಳವಳ, ಅಂಜಿಕೆ, ಹೆದರಿಕೆ ನಮಗೆ ಕಾಣುತ್ತದೆ ಪ್ರಭು. ಯಾಕೆ ಹೆದರಿಕೆ? ಏನಪ್ಪನು ನಮ್ಮ ರಕ್ಕಸರು ಹೆಮ್ಮಾಡಿಗಳೇ ಅಲ್ಲ, ಯುದ್ಧಕ್ಕೆ ಹೊಸತು ಹೋಗುವವರೇ. ನೀನು ದಿಗ್ವಿಜಯವನ್ನು ಕೈಗೊಂಡಾಗ ನಿನ್ನ ಹೆಗಲಿಗೆ ಹೆಗಲಾಗಿ ತಮ್ಮ ಬೆವರನ್ನು ಹರಿಸಿ ನಿನ್ನ ಜಯವಾಹಿನಿಯನ್ನು ನೀನು ಪಡೆಯುವಲ್ಲಿ ಅಹರ್ನಿಶೆ ನಿನಗಾಗಿ ದುಡಿದವರು. ಯುದ್ಧವನ್ನು ಕಂಡಾಗ ಹೆದರದೇ ಇದ್ದಂತಹ ನಮ್ಮ ಸೈನಿಕರಲ್ಲಿ ಒಂದು ರೀತಿಯ ಭಯದ ವಾತಾವರಣ ಯಾಕೆ ಹುಟ್ಟಿತು ಅನ್ನುವುದನ್ನು ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ಬಹುಶಃ ಅವರಿಗೆ ನಮ್ಮ ಭವಿಷ್ಯತ್ತು ಏನು ಅನ್ನುವುದು ಅರ್ಥವಾಗಿದೆ ಪ್ರಭು. ಯುದ್ಧಕ್ಕೆ ಹೋದಂತಹ ನಮ್ಮವರು ಯಾರು ಮರಳಿ ಬರುವುದಿಲ್ಲ, ಎಲ್ಲರೂ ಯಮನಾಲಯವನ್ನು ಸೇರುತ್ತಿದ್ದಾರೆ. ಹಾಗಿದ್ರೆ ಈಗ ಶುಂಭನ ಜೊತೆಯಲ್ಲಿ ನಾವು ಹೊರಟರೂ ಕೂಡ ನಮ್ಮ ಜೀವನ ಪಯಣ ಇಲ್ಲಿಗೆ ಮುಕ್ತಾಯವಾಗುತ್ತದೆ, ನಮ್ಮನ್ನು ನಂಬಿದಂತಹ ಸಂಸಾರ ಬೀದಿ ಪಾಲಾಗುತ್ತದೆ ಎಂಬ ಹಾಗೆ ತಮ್ಮ ಭವಿಷ್ಯದ ಕುರಿತು ಆಲೋಚನೆಯನ್ನು ಮಾಡಿ ಒಂದು ರೀತಿಯ ಭಯದಿಂದ ಬರುತ್ತಾರೆ. ಆದರೂ ನಿನ್ನ ಮುಂದೆ ಬಂದು ಮಾತಾಡುವಂತಹ ಧೈರ್ಯ ಇಲ್ಲ. ಯಾಕೆ? ಒಂದು ಕಾಲದಲ್ಲಿ ಅನ್ನ ನೀರುಗಳಿಲ್ಲದೆ ಸ್ಥಾನಮಾನಗಳಿಲ್ಲದೆ ಅಂಡಲೆ ಎತ್ತಿದ್ದಂತಹ ನಾನವರಿಗೆ ಒಬ್ಬ ಸಮರ್ಥ ಯಜಮಾನನಾಗಿ, ಒಬ್ಬ ಸಮರ್ಥ ನಾಯಕನಾಗಿ ವರ್ತಮಾನ ಕಾಲಕ್ಕೆ ಭಂಗ
ಬಂಗಾರದ ಬಟ್ಟಲಲ್ಲಿ ಹಾಲನ್ನು ಉಣ್ಣುವಂತಹ ಯೋಗವನ್ನು ಕಲ್ಪಿಸಿಕೊಟ್ಟವ ನೀನು. ಶೂನ್ಯದಿಂದ ಇದ್ದಂತಹ ಶೋಣಿತಾಪುರದಲ್ಲಿ ಒಂದು ಪೂರ್ಣತೆಯ ಜೀವನವನ್ನು ಕೊಟ್ಟವ ನೀನು. ತಮಗೆ ಜೀವನವನ್ನು, ತಮಗೆ ಬದುಕನ್ನು ಕೊಟ್ಟ ಧನುಜೇಶನಾದಂತಹ ನಿನ್ನ ಮುಂದೆ ಮಾತಾಡುವಂತಹ ಧೈರ್ಯಕ್ಕೆ ಅಡಿಗುಟ್ಟು ಪ್ರಭು. ಹಾಗಾಗಿ ನಾ ಅವರ ಮುಖವಾಣಿಯಾಗಿ ಬಂದೆ. ಅದರರ್ಥ ನಾನೊಬ್ಬ ಧೈರ್ಯಶಾಲಿ ಅಂತಲ್ಲ, ಅವರ ಮನಸ್ಸಿನ ಇಂಗಿತವನ್ನು ನಿನ್ನಲ್ಲಿ ಹೇಳುವುದಕ್ಕಾಗಿ ಬಂದಿದ್ದೇನೆ ಪ್ರಭು. ಧನುಜೇಶ ಕೇಳನ್ನ ಮಾತು ಇದು ಆಜ್ಞೆ ಅಲ್ಲ, ವಿನಂತಿ, ವಿನಮ್ರವಾದಂತಹ ವಿಜ್ಞಾಪನೆ ಪ್ರಭು. ಮೃಗಬೇಟೆಗೆ ಹೋದಂತಹ ಚಂಡಮುಂಡರು ಕದಂಬವನಕ್ಕೆ ಹೋದರು. ಅವರಾಗಿ ಹೋದರ ಅಲ್ಲಿದ್ದವಳೆ ಅವಳನ್ನು ಸೆಳೆದಲು ಗೊತ್ತಿಲ್ಲ. ಅಲ್ಲಿರುವ ಕದಂಬ ವಾಸಿನಿಯನ್ನು ನೋಡಿದರು. ಅವಳ ಛಲವನ್ನು ಬಂದು ನಿನ್ನಲ್ಲಿ ವರ್ಣಿಸಿದರು. ಹೇಳಿದ್ದು ಚಂಡಮುಂಡರು, ಪುಂಡ ಹುಡುಗರು. ಕೇಳುವ ನೀನಾದರೂ ಆಲೋಚನೆ ಮಾಡಬೇಕೇ ಪ್ರಭು. ಚಂಡಮುಂಡರಿಗೆ ಚಂದ ಕಂಡಂತಹ ಹೆಣ್ಮಕ್ಕಳೆಲ್ಲ ಶುಭರಿಗೆ ಚಂದ ಕಾಣಬೇಕು ಅಂತ ಉಂಟೆ. ಅದರಲ್ಲಿಯೂ ಅವಳನ್ನು ನೀನು ಮದುವೆಯಾಗುವ, ನೀನು ಮದುವೆಯಾಗುವಂತಹ ಹೆಣ್ಣು ನಿನ್ನ ಮನೆಯನ್ನು, ನಿನ್ನ ಮನವನ್ನು ಮಾತ್ರ ಬೆಳಗುವುದಕ್ಕೆ ಬರುವುದಲ್ಲ. ಶೋಣಿತಾಪುರದ ಸಾವಿರ ಸಾವಿರ ಸಂಖ್ಯೆಯಲ್ಲಿರುವಂತಹ ಅಸುರರಿಗೆ ತಾಯಿಯಾಗಿ ಬರಬೇಕು, ಅವರ ಆರೈಕೆಯನ್ನು ಮಾಡಬೇಕು. ಹಾಗಾಗಿ ಮದುವೆ ಅನ್ನೋದು ನಿನ್ನ ವೈಯಕ್ತಿಕ ವಿಷಯವಾದರೂ ವ್ಯಕ್ತಿಯಾಗಿ ಆಲೋಚನೆ ಮಾಡದೆ ಸಮಷ್ಟಿಯಾಗಿ ಆಲೋಚನೆ ಮಾಡು. ಬಂದಂತಹ ಹೆಣ್ಣು ನಿನ್ನ ಕುಲವನ್ನು, ರಕ್ಕಸರನ್ನು ಹೊರೆಯುತ್ತಾಳೆ, ತಾಯಿಯಾಗಿದ್ದಾಳೆ, ಅದು ನಿನಗೆ ಅನುರೂಪಳಾದಂತಹ ಸತಿಯಾಗಿದ್ದಾಳೆ ಅನ್ನುವುದನ್ನು ನೀನು ಆಲೋಚನೆ ಮಾಡಿಲ್ಲ. ಒಟ್ಟಿನಲ್ಲಿ ಅವರ ಮಾತನ್ನು ಕೇಳಿ ಭ್ರಮೆಯ ಅಂತೆ. ಏನು ಭ್ರಮೆ ಅಂದ್ರೆ? ಭ್ರಮೆ ಮತ್ತು ಭ್ರಮೆ ಎಂಬ ಹಾಗೆ ಎರಡು ವಿಧ. ಯಾವುದು ಉಂಟು ಅಂತ ನಾವು ಭಾವಿಸ್ತೇವೋ, ಸಿಗುತ್ತದೆ ಅಂತ ನಾವು ಭಾವಿಸ್ತೇವೋ, ಅದನ್ನು ಪಡೆಯುವುದಕ್ಕೆ ಹೋಗುವಾಗ ನಮಗೆ ಸಿಗದೇ ಇರುವುದಕ್ಕೆ ಭ್ರಮೆ ಅಂತ ಅರ್ಥ. ಬಾಯಾರಿದ ಕುದುರೆಯನ್ನು ಬಿಸಿಲನ್ನು ಕಂಡು ನೀರು ಅಂತ ಭಾವಿಸ್ತದೆ. ಹತ್ತಿರ ಹೋದಾಗ ನೀರಿಲ್ಲ, ಬಿಸಿಲು, ಅದಕ್ಕೆ ಬಿಸಿಲು ಕುದುರೆ ಅಂತಲೇ ಅರ್ಥ. ಕನ್ನಡಿಯ ಒಳಗಿರುವಂತಹ ಚಿನ್ನದ ಗಂಟು ಬೇಕು ಎಂಬ ಹಾಗೆ ಕೈ ಹಾಕಿದರೆ ಗಾಜು ನಮ್ಮ ಕೈಗೆ ತಾಗಿ ರಕ್ತ ಬರ್ತದೆ ಹೊರತು ಕನ್ನಡಿಯ ಒಳಗಿರುವಂತಹ ಗಂಟು ನಮಗೆ ಸಿಗುವುದಕ್ಕೆ ಸಾಧ್ಯವಿಲ್ಲ. ಯಾವಳನ್ನು ನೀನು ಮದುವಾಗುವುದಕ್ಕಾಗಿ ನೀವು ಹೊರಟೆಯೋ ಅವಳು ಖಂಡಿತ ನಿನ್ನ ಪಾಲಿಗೆ ಪರಿಚಯಕ್ಕೆ ಆಗ್ತಾಳೆ. ಅವಳು ಚಿನ್ನದ ಗಂಟು ಕನ್ನಡಿಯ ಒಳಗಿರುವಂತಹ ಗಂಟಾಗ್ತಾಳೆ ಹೊರತು ನಿನ್ನ ಪಾಲಿಗೆ ಯಾವತ್ತೂ ಸಿಗುವುದಕ್ಕಿಲ್ಲ. ಅದೆಲ್ಲ ಅಚ್ಚರಿ. ಮನ್ಮಥನ ಬಾಣ ನಿನ್ನನ್ನು ಇರಿಯಿತು, ಮನ್ಮಥನ ಬಾಣಕ್ಕೆ ನೀನು ನಿನ್ನ ದೇಹವನ್ನು ಒಪ್ಪಿಸಿದೆ. ಇದು ಅಚ್ಚರಿಯಲ್ವೇ ಪ್ರಭು? ಬ್ರಹ್ಮನ ದಂಡವಾಗಲಿ, ಪರಮೇಶ್ವರನ ಶೂಲವಾಗಲಿ, ಹರಿಯ ಚಕ್ರವಾಗಲಿ ಆದಾಮ ಎದುರಿಸಿ ನಿಂತವ ನೀನು. ಅಂತಹ ನಿನಗೆ ಹರಿಯ ಮಗನಾದಂತಹ ಮನ್ಮಥನ ಹೂವಿನ ಬಾಣಕ್ಕೆ ಸಡ್ಡು ಹೊಡೆದು ನಿಲ್ಲುವುದಕ್ಕೆ ಆಗಿಲ್ಲ ಅಂತಾದರೆ ಇದು ಶುಂಭನ ಶೈಥಿಲ್ಯದ ಮತ್ತೇನು ಪ್ರಭು? ಹರಿಷಡ್ವರ್ಗಗಳು ನಿನ್ನನ್ನು ಆವರಿಸಿದೆ. ಯಾವಾಗ ಹರಿಷಡ್ವರ್ಗಗಳು ನಮ್ಮನ್ನು ಆವರಿಸ್ತದೋ ಆವಾಗ ಕರ್ತವ್ಯ ಶಕ್ತಿ ಕುಂಠಿತವಾಗುತ್ತದೆ, ಮನಸ್ಸು ಚಂಚಲವಾಗುತ್ತದೆ. ಬುದ್ಧಿ ಯಾವತ್ತೂ ಮನಸ್ಸನ್ನು ಪ್ರಚೋದಿಸಬೇಕು, ಮನಸ್ಸು ಬುದ್ಧಿಯ ಮಾತನ್ನು ಕೇಳಬೇಕು. ಅದು ಎರಡು ಜೊತೆಯಾದಾಗ ಮಾತ್ರ ನಮ್ಮ ಜೀವನದಲ್ಲಿ ಚಂದ್ರಕಾಂತಿ ಅನುಭೂತಿ ಉಂಟಾಗುತ್ತದೆ. ಮದುವೆ ಆಗುವಂತಹ ಹರೆಯದಲ್ಲಿ ನಿನಗೆ ಯಾವ ಹೆಣ್ಣಿನ ರೂಪ ಮಾಡಿ ನಾನು ಸೆಳೆಯಲಿಲ್ಲ. ಆಗ ನೀ ಮಾಡಿದ್ದೆ ಕಾಡಿಗೆ ಹೋದ ವಿಧಾತರನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿದೆ. ಅಜರಾಯವಾದ ಅಭೇದ್ಯವಾದಂತಹ ವರವನ್ನು ಪಡೆದೆ. ಬ್ರಹ್ಮಚರ್ಯ ವ್ರತ ಅಖಂಡವಾಗಿ ಪಾಲಿಸಿಕೊಂಡು ಬಂದೆ. ಬಾಲ ಬ್ರಹ್ಮಚರ್ಯ ಅಲ್ಲ, ನೈಷ್ಠಿಕವಲ್ಲ, ಅಖಂಡ ಬ್ರಹ್ಮಚರ್ಯ. ವರ್ತಮಾನ ಕಾಲಕ್ಕೆ ದಾನವ ಸಮುದಾಯ ಅನ್ನುವಂತಹ ಭದ್ರ ಭವನ ನಿಂತದ್ದು ದಾನವ ಶುಂಭನ ಬ್ರಹ್ಮಚರ್ಯ ವೃತ ಅನ್ನುವ ಪಂಚಾಂಗದಲ್ಲಿ. ಪಂಚಾಂಗ ಗಟ್ಟಿದ್ರೆ ಮಾತ್ರ ಭವನ ನಿಲ್ತದೆ. ಪಂಚಾಂಗವೇ ಸಡಿಲವಾದರೆ ಭವನವೇ ಬೀಳುವುದಲ್ವೇ? ಈಗ ನಿನ್ನ ಸ್ಥಿತಿಯನ್ನು ಕಂಡಾಗ ಹಾಗೆ ಅನಿಸ್ತದೆ. ಎಷ್ಟು ಎತ್ತರಕ್ಕೆ ನೀನು ಬರಬೇಕು ಅಂತಾದ್ರೆ ನೀನು ಮಾಡಿದಂತಹ ಸಾಧನೆಯನ್ನು ಪ್ರಭು, ಆ ಸಾಧನೆಯಿಂದಲೇ ನೀನು ಉತ್ತಂಗವಾದಂತಹ ಶಿಖರವನ್ನು ಏರಿಸಿ. ಮೇಲೆ ಏರುವುದಕ್ಕೆ ಮಾತ್ರ ನಮಗೆ ಕಷ್ಟ, ಕೆಳಗೆ ಬಿಡಬೇಕು ಅಂತಂದ್ರೆ ಹೆಚ್ಚು ಕಷ್ಟ ಇಲ್ಲ. ನಾವು ಮಾಡುವಂತಹ ಒಂದು ತಪ್ಪು ನುಡಿ, ಒಂದು ತಪ್ಪು ನಡೆ, ಒಂದು ತಪ್ಪು ನಿರ್ಧಾರ ಮೇಲಿಂದ ನಮ್ಮನ್ನು ಕೆಳಗೆ ಬೀಳಿಸ್ತದೆ. ಹಾಗಾಗಿ ಪ್ರಸಿದ್ಧಿಗೆ ಬಂದವರು ತಾವಿಡುವಂತಹ ಪ್ರತಿಯೊಂದು ಹೆಜ್ಜೆಯಲ್ಲೂ ಆಲೋಚನೆಯನ್ನು ಮಾಡಬೇಕು ಪ್ರಭು. ಪ್ರಮೇಯ ಅಂತೆ ಮನಸ್ಸನ್ನು ನಿನ್ನ ಕಾಮನಿಗೆ ನೀನು ಒಪ್ಪಿಸಿ ಅವಳನ್ನು ಮದುವೆ ಆಗಬೇಕು ಎಂಬ ಹಾಗೆ ಹೊರಟೆಯಲ್ಲ. ಬೇಡ ಪ್ರಭು, ಅವಳು ಯಾವ ಕಾಲಕ್ಕೂ ಕೂಡ ನಿನ್ನ ಪಾಲಿಗೆ ಸಿಗುವುದಕ್ಕಿಲ್ಲ. ಅವಳು ವರವಣಿತೆಯಲ್ಲ, ಪರವಣಿತೆಯಲ್ಲ, ಅವಳು ನಯವಣಿತೆ. ಇಲ್ಲಿಗೆ ಬೇಡ ಪ್ರಭು. ರಕ್ತ ಬೀಜ ಮದುವೆ ಆಗ್ಲಿಕ್ಕೆ ವಯಸ್ಸು ಮುಖ್ಯ ಅಲ್ಲ, ಮನಸ್ಸು ಮುಖ್ಯ. ನನಗೆ ಈಗ ಮನಸ್ಸಾಗಿದೆ, ಹಾಗಾಗಿ ನಾನು ಮದುವೆ ಆಗುವುದಕ್ಕೆ ಸಿದ್ಧನಾಗಿದ್ದೆ. ಚಂಡಮಂಡರು ಹೇಳಿದ ಬಳಿಕ ನಾನು ಅವಳನ್ನು ಭಾವಿಸಿದ್ದು ಹೇಗೆ? ಆಕೆ ಸಾಮಾನ್ಯ ತರುಣಿ ರಕ್ತ ಬೀಜ. ಅದುವೇ ತರುಣಿ ಅಲ್ಲ, ತರುಣಿ ಅಲ್ಲ,
ಸರ್ವೇ ಕರಿಯಲಿ ಮೋಹ ಸರ್ವೇ ಕರಿಯೇ ಕರುಣಿಯಲ್ಲ ಅವಳ ಪ್ರಭು, ರಕ್ತಬೀಜ. ಒಬ್ಬ ಸಾಮಾನ್ಯ ಅಲ್ಪಜ್ಞ ಅಜ್ಞಾನಿ ಅವಿವೇಕಿ ಓ, ಇಂತಹ ಮಾತುಗಳನ್ನು ಹೇಳ್ತಿದ್ರೆ ನಾವು ಒಪ್ಪಿಕೊಡಬಹುದು. ಓಹೋ, ಶುಂಭ ಅಲ್ಪನಲ್ವಲ್ಲ, ಆಹಾ, ಅಜ್ಞಾನಿ ಅಲ್ವಲ್ಲ, ಆಹಾ, ಅವಿವೇಕಿ ಅಲ್ವಲ್ಲ, ಆಹಾ, ಸಕಲ ಶಾಸ್ತ್ರವನ್ನು ಬಲ್ಲವನೇನು, ನಿಜ. ಸಕಲ ವೇದಗಳನ್ನು ಅಭ್ಯಾಸ ಮಾಡಿದವನೇನು, ಆ, ಸುಜ್ಞಾನಿ ಇದ್ದಿ. ಆ, ಹಾಗಿದ್ರೆ ಈ ರೀತಿಯಾಗಿ ನೀ ಯಾಕೆ ಮಾತಾಡ್ತೀವೋ ನನಗೆ ಗೊತ್ತಿಲ್ಲ. ಓಹೋ, ತರುಣಿ ಎಂದೆಯ ಕದಂಬ ವಾಸಿನಿಯನ್ನು ತರುಣಿ ಎಂದೆಯ ಆ, ಅಲ್ಲ ಪ್ರಭು, ಮತ್ತೆ ಅಲ್ಪಮತಿಗೆ ನೀನು ಆಲೋಚನೆ ಮಾಡಬೇಡ. ಹ್ಮ್, ಚಂಡಮುಂಡರು ಕದಂಬ ವಾಸಿನಿಯನ್ನು ನೋಡಿದರು, ಆ, ತಾವು ಎಷ್ಟನ್ನು ನೋಡಿದ್ದೇವೋ ಅದನ್ನು ಬಂದು ನಿನ್ನಲ್ಲಿ ಹೇಳಿದರು. ಹೌದು, ನೀನು ಆಲೋಚನೆ ಮಾಡದೆ ಅವಳನ್ನು ನೋಡುವುದಕ್ಕಾಗಿ ಹೊರಟೆ. ಹ್ಮ್, ಪ್ರಭು, ಈ ಲೋಕದಲ್ಲಿ ನೋಡುವುದು ಬೇರೆ, ಕಾಣುವುದು ಬೇರೆ. ಆ, ನೋಡುವುದಕ್ಕೆ ಬಹಳ ಸುಲಭ. ಮಾಂಸಾಕ್ಷಿಗಳನ್ನು ತೆರೆದಾಗ ಎದುರಿರುವುದು ಯಾವುದು ಅಂತ ನಮಗೆ ನೋಡುವುದಕ್ಕೆ ಸಾಧ್ಯವಾಗುತ್ತದೆ. ನಿಜ. ಆದರೆ ಕಾಣಬೇಕು ಅಂತಾದರೆ ಹ್ಮ್, ಅಂತರಂಗದ ಕಣ್ಣನ್ನು ತೆರೆಯಬೇಕು, ಆ, ಹೃದಯ ಮುಠವನ್ನು ತೆರೆಯಬೇಕು, ಹ್ಮ್, ಜ್ಞಾನ ಚಕ್ಷುಗಳಿಂದ ನಾವು ನೋಡಬೇಕು. ಆ, ಆವಾಗ ಬಂದದ್ದು ನಮಗೆ ಕಾಣುವುದು ಎದುರಿದ್ದದ್ದು ವ್ಯಕ್ತಿಯೋ ಅಲ್ಲ ಅವರೊಂದು ಶಕ್ತಿಯೋ ಎಂಬ ಹಾಗೆ. ಓಹೋ, ಹಾಗಾಗಿ ಕದಂಬ ವಾಸಿನಿಯನ್ನು ಆ, ನೋಡುವುದಕ್ಕಿಂತಲೂ ನೀನು ಕಾಣುವುದಕ್ಕೆ ಪ್ರಯತ್ನಿಸು. ಆ, ಆಗ ಅವಳು ಯಾರು ಅಂತ ಗೊತ್ತಾಗುತ್ತದೆ. ಹ್ಮ್, ಕದಂಬಗಳ ಬಗ್ಗೆ ಇವರಿಗೆ ನಾವು ಹೇಳಬೇಕು ಅಂತ ಇಲ್ಲ. ಆಹಾ, ಅದು ದುರ್ಗಮವಾದ ಪ್ರದೇಶ, ಸಾಮಾನ್ಯರಿಗೆ ಹೋಗುವುದಕ್ಕೆ ಸಾಧ್ಯವೂ ಇಲ್ಲ. ಆ, ಮನೋವೇಗದ ಬಲವೆಯನ್ನು ಹೊಂದಿದಂತಹ ಚಂಡಮುಂಡರು ಹೋದರು. ಪ್ರಭು, ಅಂತಹ ದುರ್ಗಮವಾದ ಪ್ರದೇಶಕ್ಕೆ ನನ್ನಂತಹ 8 ಆ, ಪ್ರವೇಶ ಮಾಡುವುದಕ್ಕೆ ಹೆದರಿಕೆ ಹುಟ್ಟಿಸುವಂತಹ ಜಾಗದಲ್ಲಿ ಹ್ಮ್, ಅವಳು ತರುಣಿಯ ಅವಳುಂತಾದ್ರೆ ಆ, ಅಲ್ಲಿ ಇರುವುದಕ್ಕೆ ಹೇಗೆ ಸಾಧ್ಯ? ಅವಳಿಗೆ ಮದುವೆಯ ಉದ್ದೇಶ ಅವಳುಂತಾದ್ರೆ ಅವಳು ಬರಬೇಕಾದ ನಾಡಿಗೆ ಕಾಡಿಗಲ್ಲ. ಹೌದು, ಅದರಲ್ಲಿ ಹೆಣ್ಣಾರವರು ಇರಬೇಕಾದ್ದು ಹೇಗೆ? ಪ್ರಕೃತಿಯ ಧರ್ಮ, ಲೋಕ ಧರ್ಮದ ಹಾಗೆ ಬಾಲ್ಯದಲ್ಲಿ ತಂದೆ ತಾಯಿಗಳ ಆರೈಕೆ, ಮದುವೆಯಾದ ಮೇಲೆ ಗಂಡನ ಆರೈಕೆ, ಆ, ಮಕ್ಕಳನ್ನು ಹೊಂದಿದ ಮೇಲೆ ಮಕ್ಕಳ ಆರೈಕೆಯಲ್ಲಿ ಹೆಣ್ಣಾದವಳು ಇರಬೇಕಾದ ಪ್ರಕೃತಿ ಧರ್ಮ. ಆದರೆ ಇವಳಿಗೆ ತಂದೆ ತಾಯಿಗಳು ಯಾರು ಅಂತ ಗೊತ್ತಿಲ್ಲ, ಮದುವೆ ಆಗಿಲ್ಲ, ಪಡೆದ ಮಕ್ಕಳಿಲ್ಲ, ಬಂಧು ಬಾಂಧವರು ಹತ್ತಿರ ಇಲ್ಲ. ಆದರೂ ಅವಳಿಗೆ ಭೀತಿ ಇಲ್ಲ. ಯಾರಾದರೂ ಸರಿಯಾಗಿ ನಡೆಯಬೇಕು ಅಂತಾದರೆ ಹೊತ್ತಿಗೆ ಅನ್ನ ಸಿಗಬೇಕು, ಆಹಾರವನ್ನು ಬುದ್ಧಿಸಬೇಕು, ನಿದ್ರಿಸಬೇಕು. ಅವಳು ಉಂಟದನ್ನು ಯಾರು ನೋಡಿಲ್ಲ, ನಿದ್ರಿಸಿದ್ದನ್ನು ಯಾರು ಕಂಡಿಲ್ಲ. ನಿದ್ರೆ ಆಹಾರದ ಒಂದು ರೀತಿಯಾದಂತಹ ಯಾವುದೇ ಉಪಯೋಗವನ್ನು ಪಡೆಯದೆ ಅಲ್ಲಿ ಗರ್ಭದಲ್ಲಿ ಕುಂತಿದ್ದಾಳಂತಾದರೆ ಅವರನ್ನು ತರುಣಿ ಅಂತ ಹೇಳುವುದಕ್ಕೆ ಸಾಧ್ಯವೇ? ತರುಣಿ ಅಲ್ಲ ಪ್ರಭು, ತರುಣಿ ಅಲ್ಲ. ಅವಳು ಆದಿಮಾಯಿ. ಅಕಾರ ಉಕಾರ ಬಕಾರಗಳು ಸೇರಿದಾಗ ಉಂಟಾಗುವ ಓಂಕಾರ ಸ್ವರೂಪಕ್ಕೆ ಮೂಲ ಸ್ವರೂಪಿಣಿಯಾಗಿ ಕಾಣಿಸಿಕೊಂಡವಳು, ತ್ರಿಮೂರ್ತಿಗಳನ್ನು ಸೃಷ್ಟಿ ಮಾಡಿದವಳು, ತಾನೇ ಸುಶಕ್ತಿಯಾಗಿ ಸೃಷ್ಟಿಯ ಸ್ಥಿತಿಯ ಲಯದಲ್ಲಿ ಅವರಿಗೆ ಸಹಾಯಕರಾದವಳು, ಪ್ರಪಂಚ ಸ್ಥಾಪನೆಗೆ ಕಾರಣೀಭೂತರಾದವಳು. ಮಹಿಷನೇ ಮೊದಲಾದ ರಕ್ಕಸರ ಅಟ್ಟಹಾಸ ಮಾಡುವ ಕಾಲಕ್ಕೆ ಮಹಿಷ ಮಗ ಯಾರಿದ್ದರೂ ಸಾಧ್ಯವಿಲ್ಲ ಅನ್ನುವಂತಹ ಸ್ಥಿತಿಗೆ ಬಂದಾಗ ದೇವತೆಗಳು ತ್ರಿಮೂರ್ತಿಗಳು ಒಂದಾಗಿ ತಮ್ಮ ಅಂತ ತೇಜಸ್ಸನ್ನೇ ಹೊರಗಡೆ ಹಿಡಿದ್ರಂತೆ. ಅದುವೇ ನವೋಮಂಡಲದ ತೇಜೋಪುಂಜ ಪೂರ್ತಿ ಆಯಿತು. ನಾರಿ ಆಕೃತಿಯನ್ನಾಂತು ದರಗಿಡಿಯಿತು. ಸೂಕ್ಷ್ಮವಾಗಿ ಆಲೋಚನೆ ಮಾಡು. ಆಕಾಶದಿಂದ ಹಿಡಿದು ಬಂದದ್ದು ಹೆಣ್ಣಲ್ಲ, ನಾರಿ ಅಲ್ಲ, ನಾರಿ ಆಕೃತಿ ಮಾತ್ರ. ಹಾಗೆ ಬಂದಂತಹ ಅವಳು ಅಷ್ಟಭುಜಿಯಾಗಿ ಕಾಣಿಸಿಕೊಂಡಳು. ದೇವತೆಗಳು ತ್ರಿಮೂರ್ತಿಗಳು ತಮ್ಮ ಆಯುಧಕ್ಕೆ ಪಾವಿತ್ರ್ಯ ಬರಲಿ ಎಂಬ ಹಾಗೆ ತಮ್ಮ ಆಯುಧವನ್ನೇ ಒಪ್ಪಿಸಿದರು. ಪರ್ವತರಾಜನೇ ಸಿಂಹವಾಗಿ ಬಂದ. ವಿಶ್ವಕರ್ಮರ ಸಕಲ ವಸದ ಭೂಷಣವನ್ನು ಕೊಟ್ಟರು. ಹಾಗಿದ್ರೆ ಇವರೆಲ್ಲ ಅವರಿಗೆ ಸಹಾಯ ಮಾಡಬೇಕು ಅಂತಾದ್ರೆ ಅವಳು ತರುಣಿ ಅಷ್ಟಭುಜಿಯಾಗಿ ಸಿಂಹವಾಹಿನಿಯಾಗಿ ಮಹಿಷ ವಧಿಗೆ ಹೊರಡುವಂತಹ ಕಾಲಕ್ಕೆ ಅವಳ ಸ್ಥಿತಿ ಹೇಗಿತ್ತು ಪ್ರಭು? ಅವಳಿಡುವಂತಹ ಒಂದೊಂದು ಪದಹತಿಗೆ ಭೂಮಿಯ ಗಡಗಡನೆ ನಡುಗಿದಂತೆ ಅವಳ ಧನುಷ್ಯಂಕಾರಕ್ಕೆ ಸಾಗರದಲ್ಲಿ ಎತ್ತರ ಬಿತ್ತರಗಳಾಯಿತು. ಅಲ್ಲ, ಅವಳ ಹುಂಕಾರಕ್ಕೆ ಸಪ್ತ ಪಾತಾಳ ಲೋಕವೇ ಗಡಗಡ ನಡುಗಿತು ಪ್ರಭು. ಅವಳು ನಡೆಯುವಾಗ ತಲೆ ಮೇಲಿದ್ದಂತಹ ಸ್ವರ್ಣ ಕಿರೀಟ ಆಕಾಶದಲ್ಲಿ ಸರಳ ರೇಖೆಯನ್ನು ಎಳೆಯಿತು. ಹಾಗಿದ್ರೆ ಅವಳ ವ್ಯಾಪ್ತಿ ಏನು? ಭೂವ್ಯೋಮ ಪಾತಾಳವನ್ನು ನಡೆದಂತಹ ವಿಶ್ವವಿರಾಟ ಸ್ವರೂಪಿಣಿಯಾಗಿ ಕಾಣಿಸಿಕೊಂಡಳು. ಹಾಗೆ ಹೋದಂತಹ ಅವಳು ಅವಧ್ಯನಾದಂತಹ ಮಹಿಷರನ್ನು ಒದಗಿಸಿ ತ್ರಿದಶರಿಗೆ ತ್ರಿವಿಷ್ಣುವನ್ನು ಒದಗಿಸಿ ಅನಂತ
ಲೋಕದಲ್ಲಿ ಅನಂತರಾಗಿ ಹೋದರು. ಧರ್ಮ ಸ್ಥಾಪನೆಯನ್ನು ಮಾಡಿದರು. ಕಾಲಾಂತರಕ್ಕೆ ಶುಂಭಾನುಶುಂಭರಾದಂತಹ ನಿಮ್ಮ ಪ್ರವೇಶ, ನಿಮ್ಮ ಜೊತೆಯಲ್ಲಿ ನಾವು ಕೂಡ ಮಾಡಿದ್ದು ಅದನ್ನೇ ಅಲ್ವೇ ಅನ್ಯಾಯ. ಯಾವುದು ನಮಗೆಲ್ಲ ವರವೋ ಅದು ದೇವತೆಗಳಿಗೆ ಶಾಪವಾಗಿ ಹೋಯಿತು. ಮನುಷ್ಯನಿಗೂ ನಮಗೂ ಒಂದು ವ್ಯತ್ಯಾಸ ಉಂಟು. ಮನುಷ್ಯ ಬಂದು ಸಾಯುವಲ್ಲಿಯವರೆಗೆ ಜನ ಆದ್ರೂ ಇದ್ರು, ನಾವು ಬರುವಾಗ ಅದು ಇಲ್ಲ. ಇವತ್ತು ಇಷ್ಟಿರುವುದು ನಮ್ಮ ಯೋಗ ಭಾಗ್ಯ ಅಂತ ನಾವು ಭಾವಿಸಬೇಕು. ಯಾಕೆ ನಿನ್ನ ದುಡುಕುತನ ಕಳುಹಿಸಿದಂತಹ ಒಬ್ಬೊಬ್ಬರು ಹಿಂದೆ ಬರಲಿಲ್ಲ, ಹೋದವರು ಹೋದಂತೆ. ಮಹಿಷ ಸಾಯುವಲ್ಲಿಯವರೆಗೆ ಜನಾದರೂ ಇದ್ರು. ಪ್ರಭು, ಹಾಗಿದ್ರೆ ತರುಣಿ ಅಲ್ಲದೆ ಇದ್ದಂತಹ ಅವಳನ್ನು ಮದುವೆ ಆಗುವುದಕ್ಕೆ ಹೋದರೆ ಖಂಡಿತ ನಮಗೆ ಬಿಡಿಗಾಲವಿಲ್ಲ. ಆದ್ದರಿಂದ ಹೇಳ್ತೇನೆ, ತರುಣಿ ಎಲ್ಲವಳ ಆದಿ ಮಾಯೆ ಸುರರನ್ನು ಕೊರೆಯುವುದಕ್ಕೆ, ದುರ್ಜನರನ್ನು ಕೊಲ್ಲುವುದಕ್ಕೆ ಬೇಕಾಗಿ ಕದಂಬ ಬಡದಲ್ಲಿ ತನಗೆ ಒಂದು ಸುಂದರವಾದಂತಹ ಆಕೃತಿಯನ್ನು ನಿರ್ಮಿಸಿಕೊಂಡು ತನ್ನ ಕನಗಂಧವನ್ನು ಪ್ರಕೃತಿಯಲ್ಲಿ ಪಸರಿಸಿ ಕೈಯಲ್ಲಿ ವೀಣೆಯನ್ನು ಹಿಡಿದು ಕದಂಬ ಬಡದಲ್ಲಿ ಬಿಯಾನೆಯನ್ನು ಆಡುತ್ತಾ ಮಂದ ರಕ್ಕಸರನ್ನು ಕರೀತಾಳೆ, ಸುರರನ್ನು ಕರೀತಾಳೆ. ನೀನು ಹೆಣ್ಣಿನಲ್ಲಿ ವ್ಯಾಮೋಹವನ್ನು ತಾಡು, ಸರ್ವೇಶ್ವರಿಯಲ್ಲಿ ಮೋಹದಲ್ಲವೇ ರಕ್ತಬೀಜ. ಹಾಗಂತ ನನ್ನ ಮುಂದೆ ಪರಾಕ್ರಮ ಅವಳು ಎಲ್ಲಿ ತೋರಿಸಿದ್ದಾಳೆ? ತೋರಿಸಿಲ್ವಾ? ಕಳುಹಿಸಿಕೊಟ್ಟಿದ್ದೇನೆ ನಾನು ಧೂಮ್ರಾಕ್ಷನನ್ನು. ಹೌದು. ಏನಾಯ್ತು? ಧೂಮ್ರಾಕ್ಷನಿಗೆ ಮೊದಲು ಹೋದವ ಯಾರು ನಿನ್ನ ಬಗ್ಗೆ ಹೇಳುವುದಕ್ಕೆ? ಸುಗ್ರೀವ ಹೋದ, ನಿನ್ನ ಬಗ್ಗೆ ಹೇಳಿದ. ಅದನ್ನು ಕೇಳಿದಂತ ಅವಳ ಮುಖದಲ್ಲಿ ಒಂದು ಮುಗುಳು ನಗೆ. ಸುಗ್ರೀವ ಸತ್ತ, ಮತ್ತೆ ಬದುಕಿದ. ಯಾರು ಕೊಂದದ್ದು ಬದುಕಿಸಿದ್ದು? ಅವಳೇ. ನನಗೆ ನಿಗ್ರಹಾನುಗಳ ಶಕ್ತಿ ಉಂಟು ಅನ್ನೋದು ಶುಂಭ ತಿಳಿಯಲಿ ಎಂಬ ಕಾರಣಕ್ಕೆ ಸುಗ್ರೀವನ ಪ್ರಕರಣ. ಹೋಗುವಾಗ ನಿನ್ನ ದೂತ, ಬರುವಾಗ ದೇವಿದಾಸ, ಈಗ ಅವಧೂತನ ಹಾಗೆ ದೇವಿ ಮಹಾತ್ಮೆ ಅಂತ ಹೇಳಿಕೊಂಡು ತಿರುಗುತ್ತಾ ಇದ್ದಾನೆ. ಆಮೇಲೆ ಹೋದವ ಧೂಮ್ರಾಕ್ಷ. ಹೋಗುವಾಗ 60,000 ಮಂದಿ ರಕ್ಕಸರನ್ನು ಕರ್ಕೊಂಡು ಹೋದ. ಧೂಮ್ರಾಕ್ಷನಲ್ಲಿ ಯುದ್ಧವನ್ನು ಮಾಡಿಲ್ಲ, ಆಯುಧವನ್ನು ಪ್ರಯೋಗ ಮಾಡಿಲ್ಲ. ಹುಂಕಾರದಲ್ಲಿ ಧೂಮಾವತಿಯಾಗಿ ಧೂಮ್ರಾಕ್ಷರನ್ನು ಸುಟ್ಟು ಅವರ ಬಳಿಯಲ್ಲಿ ಸಿಂಹ 60,000 ರಕ್ಕಸರ ಪ್ರಾಣವನ್ನು ಹೀರಿತು. ಆಮೇಲೆ ಚನ್ನಮುಂಡರು ಭದ್ರ ಗಾಳಿಯಾಗಿ ಚನ್ನಮುಂಡರರುಂಡ ಅಲ್ಪನೆ ಧೂಮ್ರಲೋಚನ ಕಾಲಿ ಮಡಿದರು ಚನ್ನಮುಂಡರು. ಇಷ್ಟು ಸಾಕ್ಷಿಯನ್ನು ಸಾಕಲ್ವೇ ಪ್ರಭು? ರಕ್ತಬೀಜ, ನಿನ್ನ ಮಾತುಗಳನ್ನು ಕೇಳುವಾಗ ಅವಳ ಬಗ್ಗೆ ಚೆನ್ನಾಗಿ ಅರಿತೀನಿ ಅಂತ ಕೇಳಿದಿರಿ. ಹಾಗಂತ ನಿನ್ನ ಕಡೆಯ ನಿರ್ಧಾರ ಭಕ್ತಿ ಜಡಜಪಿಯಲ್ಲಿ ತರಬಾರ ತೆರಗನಿ ಪಡೆದು ಬಿಡುವ ಮೂರ್ಖತೆಯ ಲಕ್ಷಣ. ನಿನ್ನ ಜ್ಞಾನಕ್ಕೆ ಅಜ್ಞಾನದ ಪರದೆ ಮುಸುಕಿದೆ. ಸೂರ್ಯನಿಗಾದರೂ ಗ್ರಹಣ ಹಿಡಿದಾಗ ಅವನ ಬೆಳಕು ಭೂಮಿಯನ್ನು ಪ್ರತಿನಿಧಿಸುವುದಿಲ್ಲ. ಶೋಣಿತಾಪುರದ ಜಯ ಸೂರ್ಯ ನೀನು. ನಿನಗೆ ಅಜ್ಞಾನ ಅನ್ನುವಂತಹ ಮೋಡ ಕವಿದಿದೆ, ಅದನ್ನು ಸರಿಸು. ಬಿಡುಮನದ ಮೂರ್ಖತೆಯನ್ನು ಅವನನ್ನು ಕಾಣುವ ಪ್ರಯತ್ನ ಪಡು. ಪ್ರಭೋ, ಯಾವುದೇ ಆಗಲಿ ಪುರುಷವಾದವು ಬಯಸುವುದು ಯಾವುದನ್ನು? ಹೆಣ್ಣು, ಗನ್ನು, ಮಣ್ಣು. ಹೆಣ್ಣು ಬೇಕು ಅಂತಾದ್ರೆ 3 ಲೋಕದಲ್ಲಿ ಶುಂಭನನ್ನು ಬಯಸುವವರು ಎಷ್ಟೋ ಮಂದಿದ್ದಾರೆ. ಹೊಣ್ಣಿನ ಆಸೆ ಕುಬೇರನ ಭಟ್ಟಾರವನ್ನೇ ಸೂರೆಗೊಂಡವ. ಹೊಣ್ಣಿನ ಆಸೆ 14 ಲೋಕವೇ ನಿನ್ನ ಸ್ವಾಧೀನವಾಗಿದೆ. ಹಾಗಿದ್ರೆ ಆಸೆ ತಪ್ಪಲ್ಲ, ಅತಿ ಆಸೆ ತಪ್ಪು. ಸೊಪ್ಪು ಸಿಕ್ಕಿದಾಗ ಉಪ್ಪು ಬೇಕು ಅಂತ ಹೇಳುದು, ಉಪ್ಪು ಸಿಕ್ಕಿದಾಗ ತುಪ್ಪ ಬೇಕು ಅಂತ ಹೇಳುದು, ತುಪ್ಪ ಸಿಕ್ಕಿದಾಗ ಕೊಪ್ಪರಿಗೆ ಹುಣ್ಣು ಬೇಕು ಅಂತ ಹೇಳುವುದು ಅತಿ ಆಸೆಯಾಗುತ್ತದೆ. ಅತಿ ಆಸೆ ಹಿಂದೆ ಓಡಿದ್ರೆ ಅದು ನಮ್ಮನ್ನು ಓಡಿಸಿಕೊಂಡು ಹೋಗುತ್ತದೆ. ಒಮ್ಮೆ ತಿರುಗಿರಲ್ಲ, ಅದುವೇ ನಮ್ಮ ಬೆನ್ನ ಹಿಂದೆ ಬರ್ತದೆ. ಆದ್ದರಿಂದ ಹೇಳ್ತೇನೆ, ಯಾವಳನ್ನು ಮದುವೆ ಆಗುವುದಕ್ಕಾಗಿ ನೀವು ಹೊರಟೆಯೋ ಅವಳು ಕರುಣೆಯಲ್ಲ, ಆದಿಮಾಯೆ, ಜಗಜ್ಜನನಿ. ಅವಳ ಕೈ ಹಿಡಿಯುವುದಲ್ಲ.
ಕೆಟ್ಟವ ಮಾವ ನಿನ್ನ ಕಪಾಲಕ್ಕೆ ಬಾರಿಸ್ತೇನೆ ಏನು ನಿನಗೆ ಮಾವ ಅಂತ ಸಲುಗೆಯ ಕಪಾಲಕ್ಕೆ ಬಾರಿಸದೆ ಉಪಾಯ ಇಲ್ಲ ಏನು ಮಾಡುದು ಮುಚ್ಚಿ ಬಾಯಿ ಮುಚ್ಚು ಆಯ್ತು ಮುಚ್ಚು ಬಾಯಿ ಬಹಳ ಮಾತಾಡ್ತಾನೆ ಇವ ಯಾರು ಹೇಳಿದ್ದು ಇವ ಬೃಹಸ್ಪತಿಯ ಮೊಮ್ಮಗ ಒಂದು ಸತ್ಯ ಹೇಳ್ಬೇಕಾ ಏನು? ಇಷ್ಟು ಕಡಿಮೆ ಮಾತಾಡುವ ರಕ್ತ ಬೀಜ ಎಲ್ಲಿಯೂ ಸಿಗ್ಲಿಕ್ಕೆ ಮುಚ್ಚು ಬಾಯಿ ನೀನು ವೇದವಾಕ್ಯಲ್ಲ ಅರಿತಾವ ಅಲ್ವಾ ನಿನ್ನದಾದಂತ ಮಾತು ನನ್ನ ಕಿವಿಗಳಿಗೆ ಕರ್ಕಶವಾಯಿತು ಹೌದಾ ನಿನ್ನದಾದಂತ ಮಾತುಗಳೆಲ್ಲ ಪೇಟಾಗಿರೋ ಮಾತುಗಳು ಅದನ್ನ ನೀನೇ ಆಲೋಚನೆ ಮಾಡು ಏನು ಮದುವೆ ಆಗಬೇಕು ಅಂತಂದ್ರೆ ಹೆಣ್ಣನ್ನು ಮದುವೆ ಆಗಬೇಡ ಹಾ? ಅದು ಹೆಣ್ಣು ಅಲ್ಲ ಗಂಡು ಅಲ್ಲ ಅದು ನಾನೀಗ ಸಾಮಾನ್ಯ ತರುಣಿ ರಕ್ತ ಬೀಜ ತರುಣಿ ಅಲ್ಲ ಅವಳ ನಾನೀಗ ತರುಣಿ ಅಂತ ಹೇಳಿದ್ದು ನಾನು ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ನೀವು ಇಷ್ಟೆಲ್ಲ ಮಾತಾಡಿದ್ದೆ ಅಂತ ಗೊತ್ತದೆ ಯಾಕೆ? ಅವಳು ಜಗತ್ತನ್ನು ಪೊರೆಯುವವಳು ಅಂತಾದ್ರೆ ಹೌದು. ಶುಂಭ ಹಾ. ನೀನು ಮಾಡಿದ್ದು ತಪ್ಪು ಅಂತ ಬಂದು ಯಾಕೆ ಹೇಳಿಲ್ಲ ದೇವರ ಬಳಿಗೆ ಭಕ್ತರು ಹೋಗಬೇಕು ಹೊರತು ದೇವರೇ ಬರುವ ಕ್ರಮ ನನ್ನ ಮನೆ ನೀವೀಗ ಹೋಗು ಹಾ. ಜಯ ಜಯ ಅಂತ ಹೇಳು ನಿನ್ನನ್ನು ಉಳಿಸದಿದ್ರೆ ಮತ್ತೆ ಅಂತ ಬದುಕು ನನಗೆ ಬೇಡ ಗೊತ್ತಾಯ್ತಲ್ಲ ಎಲ್ಲಿ ಬಾಗಬೇಕು ಅಲ್ಲಿ ಬಾಗಬೇಕು ಎಲ್ಲಿ ಬೀಗಬೇಕು ಅಲ್ಲಿ ಬೀಗಬೇಕು ಬೀಗುವಲ್ಲಿ ಬಾಗಬಾರ್ದು ಬಾಗುವಲ್ಲಿ ಬೀಗಬಾರ್ದು ಮೊದಲು ಭಾಗ್ಯ ಆಗಿದೆ ನಾನು ಹೌದು ಈಗ ಬಾಗುವುದಕ್ಕೆ ಮುಂದಾಗುವುದಿಲ್ಲ ಯಾರಿಗೆ ಬಾಗಿದ್ರೆ ನೀನು ಬ್ರಹ್ಮದೇವರ ವರವನ್ನು ಪಡೆಯಲಿಲ್ವಾ ಅದು ಬ್ರಹ್ಮನ ತಾಯಿ ಆಗಿದ್ರೆ ಬಾಗ್ಬೋದ ಯಾರು ಹೇಳಿದ್ದು ನೀವು ಹೇಳುದು ನಾನು ಹೇಳುತ್ತಾ ಇದ್ದೇನೆ ಹಾ. ನನ್ನ ಮನೆಗೆ ಬೆಂಕಿ ಕೊಟ್ಟು ಅವಳನ್ನು ಆಗುವುದು ಬೇಡ ಇದಕ್ಕಿಂತ ಮೊದಲು ಹೋದವರು ಹಾ. ಬರಲಿಲ್ಲ ಎಂಬುದಾಗಿ ಹಾ. ನಿನಗೆ ಭಯ ಹಾಗಾಗಿ ಹೇಳುತ್ತಾ ಇದ್ದೇನೆ ನಮ್ಮಲ್ಲಿ ಕೆಲವರಿದ್ದಾರೆ ಸುಮ್ಮನೆ ಕದೇವ ಅಂತ ಹೇಳುದು ಊಟ ಮಾಡಿ ಮಲಗು ಹೌದು. ಅಂತವರ ಪಂಕ್ತಿಗೆ ಸೇರಿದವ ನಾನು ಮಲಗುತ್ತಿದ್ರೆ ಇಷ್ಟು ಬಗ್ಗೆ ಮಾತಾಡ್ತೇನೆ ಹರಿತವಾದ ಕಡಿಗ ಅಲ್ಲಿ ಇಡು ಹಾ. ಸೀರೆಯನ್ನು ಉಡು ಹಾ. ರಣ ಹೇಳಿ ನಪುಂಸಕ ಇನ್ನು ಒಂದು ಸಲ ನನ್ನನ್ನು ರಣ ಹೇಳಿದ್ರೆ ಜಾಗ್ರತೆ ಉಳಿದವರು ಹೇಳ್ತಿದ್ರೆ ನಾನು ಕಪಾಲಕ್ಕೆ ಬಾರಿಸ್ತಾ ಇದ್ದೆ ಏನು ಮಾಡುವ ಒಂದು ಸತ್ಯ ಗೊತ್ತಾಯ್ತು ಏನು ಯಾವ ಜಾಗದಲ್ಲಿ ಧರ್ಮ ಚಲಾವಣೆಯಲ್ಲಿಲ್ವೋ ಹಾ. ಅಲ್ಲಿ ಧಾರ್ಮಿಕ ಉಪನ್ಯಾಸ ಮಾಡಬಾರ್ದು ಹಾ. ನನ್ನ ಮಾತುಗಳನ್ನ ಹಿಂದೆ ತಕೊಂಡೆ ಹಾ. ಇದುವೇ ನಿನ್ನ ಕೊನೆಯ ಆಶಯ ಕೊಡಿಸು. ಶೀಲನಾಗಿರೋ ನನಗೆ ಬರುತ್ತಿದೆ ಓಡಿ ಬಂದವ ಬೆಳೆಯುವ ಕಮಲಭವನದಲ್ಲಿ